discussed about the arithmetic progression. Arithmetic progression is very easy concept. Tumba easy concept here. And before that, let me explain the introduction of arithmetic progression. First we'll discuss about the sequence. What is a sequence? Sequence andre ಏನು ಅಂತ. Sequence, let me write some numbers. One numbers can ಬರ್ತೀನಿ. So let me write some numbers. 1, 2, 3, 4, 5, 6, etc. There is any pattern is there here? Nodi pattern ಇದೆಯಾ ಅಂತ? Yes, you can easily observe the pattern. The difference between the first and second number, first number ಮತ್ತೆ second number ಗೆ ಮತ್ತೆ third number and fourth number ಗೆ there is a difference ಇದೆ. And ಎಷ್ಟಿದೆ 1 ಇದೆ. So +1, if you are add the +1 exactly we are getting the next number. Correct? Otherwise we can also say it is a set of natural numbers. And the natural numbers is denoted by n. ಇದನ್ನು n ಅಲ್ಲಿ denote ಮಾಡ್ತೀವಿ the natural numbers. And let me explain one more concept. It is a finite numbers and infinite. Finite and infinite. The difference of two numbers, that is 1. No, difference there. And let me do one more pattern. New pattern ಬರ್ತೀನಿ. That is a 2, 4, 6, 8, 10, etc. 11 pattern ಇದೆಯಾ? Yes, there is a pattern here. ಎಂದು the set of even numbers are multiple of 2. So ತುಂಬಾ ಪ್ಯಾಟರ್ನ್ಸ್ ಗಳಿವೆ. ಸೊ ಇದಕ್ಕೆ ನಾವು ಸೀಕ್ವೆನ್ಸ್ ಅಂತ ಹೇಳ್ತೀವಿ. ನೋಡಿ ಪ್ಯಾಟರ್ನ್ ಎಕ್ಸಾಕ್ಟ್ ನಮಗೆ ಡಿಫೈನ್ ಮಾಡೋದು ಇರಬೇಕು. ಆ ಥರದ್ದಾದರೆ ನಮಗೆ ಸೊ ಇದನ್ನ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಸೊ ದೆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನು? ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ದೇರ್ ಇಸ್ ಅ ಡೆಫಿನೇಷನ್ ಹಿಯರ್. ಯು ಜಸ್ಟ್ ರೈಟ್ ಆನ್ ದ ಡೆಫಿನೇಷನ್. AP ಅರ್ಥಮೆಟಿಕ್ ಪ್ರೋಗ್ರೆಷನ್ ನಾವು ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ಇಸ್ AP ಅಂತ ಹೇಳ್ತೀವಿ. ಸೊ AP ಇಸ್ ಅ ಲೀಸ್ಟ್ ನಂಬರ್ ಆಫ್ ದ ನಂಬರ್ ಆಫ್ ಇನ್ ವಿಚ್ ಈಚ್ ಟರ್ಮ್. ವಾಟ್ ಇಸ್ ದ ಟರ್ಮ್ ಅಂದರೆ ಏನು ಇವಾಗ? ದ ಟರ್ಮ್ಸ್ ಅಂದರೆ ಇಟ್ ಇಸ್ ಅ 2, 4, 6, 8, 10. 2 is the first term. 2 na now particularly terms ante helತೀವಿ. And 4 is another term, 6 is another term, 8 is a term, and 10 is another term. So idana terms ante helತೀವಿ. So the AP is the least numbers in which the each term is obtaining by adding a fixed numbers. So then what is a fixed numbers here? Nodi fixed numbers andre yavadu? The fixed numbers is 1. Nodi the 1 is a fixed number. ಈಗ 1 + 1, if you add the 1 + 1, if you add the fixed number you get 2. So 2 ಗೆ 1 ಆ್ಯಡ್ ಮಾಡಿದ್ರೆ 3 ಬರುತ್ತೆ. 3 ಗೆ 1 ಆ್ಯಡ್ ಮಾಡಿದ್ರೆ 4 ಬರುತ್ತೆ. 4 ಗೆ 1 ಆ್ಯಡ್ ಮಾಡಿದ್ರೆ ಎಕ್ಸಾಕ್ಟ್ ವಿ ಆರ್ ಗೆಟಿಂಗ್ 5. ದ ಫಿಕ್ಸ್ ನಂಬರ್ಸ್ ಅಂತ ಹೇಳ್ತೀವಿ. ದೆನ್ ಫಿಕ್ಸ್ ನಂಬರ್ಸ್ ಇಸ್ ಆಲ್ಸೋ ಕಾಲ್ಡ್ ಇಟ್ ಇಸ್ ಅ ಕಾಮನ್ ಡಿಫರೆನ್ಸ್. ಇದನ್ನ ಕಾಮನ್ ಡಿಫರೆನ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಇಟ್ ಈಸ್ ಕಾಮನ್ ಡಿಫರೆನ್ಸ್. ಕಾಮನ್ ಡಿಫರೆನ್ಸ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ವಾಟ್ ಇಸ್ ಅ ಫಿಕ್ಸ್ ನಂಬರ್ ಹಿಯರ್? ಏನು ಫಿಕ್ಸ್ ನಂಬರ್ ಏನಿಲ್ಲಿ? ಸೊ ದೇರ್ ಇಸ್ ಅ 2. ಸೊ 2 ಇದೆ. +2 ಆ್ಯಡ್ ಮಾಡಿದ್ರೆ ಬರುತ್ತೆ. +2 ಆ್ಯಡ್ ಮಾಡಿದ್ರೆ ಬರುತ್ತೆ. ಇಲ್ಲೂ ಕೂಡ if you are adding +2 you get what the next number ಈ ಥರ ಬರುತ್ತೆ. ಸೊ ದಿಸ್ ಇಸ್ ವಾಟ್ ದ ಡೆಫಿನೇಷನ್. ಇದು ಡೆಫಿನೇಷನ್. ಸೊ ದೆನ್ ವಾಟ್ ಇಸ್ ದ ಎಕ್ಸಾಂಪಲ್ ಆಫ್ AP? AP ಏನು ಎಕ್ಸಾಂಪಲ್ ಬರುತ್ತೆ ನಮಗೆ? AP ನೋಡ್ಕೊಳ್ಳಿ. ಲೆಟ್ ಮಿ ಗಿವ್ ಒನ್ ಮೋರ್ ಎಕ್ಸಾಂಪಲ್. ದೇರ್ ಇಸ್ ಅ 5. ಈಗ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಏನು ಎಕ್ಸಾಂಪಲು? ಈಗ ನೀವು ಒಂದು ಆಟೋದಲ್ಲಿ ಹೋಗ್ತೀನಿ ಅಂತ ಅಂದ್ಕೊಳ್ಳಿ. ಆಟೋದಲ್ಲಿ ಹೋದಾಗ ಫಸ್ಟ್ ಕಿಲೋಮೀಟರ್ಗೆ ಅವ್ರು ಎಷ್ಟು ಚಾರ್ಜ್ ಮಾಡ್ತಾರೆ ಅಂದರೆ 20 ರೂಪೀಸ್ ಚಾರ್ಜ್ ಮಾಡಿರ್ತಾರೆ. ಎಷ್ಟು ಚಾರ್ಜ್ ಮಾಡಿರ್ತಾರೆ? 20 ರೂಪೀಸ್ ಚಾರ್ಜ್ ಮಾಡಿರ್ತಾರೆ. ನೆಕ್ಸ್ಟ್ ಕಿಲೋಮೀಟರ್ಗೆ ಅವರು +5 ರೂಪೀಸ್ ಆ್ಯಡ್ ಮಾಡ್ತಾ ಹೋಗ್ತಾರೆ. ಎಷ್ಟು ಆ್ಯಡ್ ಮಾಡ್ತಾರೆ? +5 ರೂಪೀಸ್. ಹಾಗಾದರೆ ನೀವು ಫಸ್ಟ್ ಕಿಲೋಮೀಟರ್ಗೆ 20 ಕೊಟ್ಟಿರಿ. ನೆಕ್ಸ್ಟು ಸೆಕೆಂಡ್ ಕಿಲೋಮೀಟರ್ಗೆ ಎಷ್ಟು ಕೊಡ್ತೀರಾ? ಹಾಗಾದರೆ ಎಷ್ಟು ಕೊಡ್ತೀರಾ? 25 ಆಗುತ್ತೆ. ಥರ್ಡ್ ಕಿಲೋಮೀಟರ್ಗೆ ಎಷ್ಟು ಕೊಡ್ತೀರಾ? 30 ಆಗುತ್ತೆ. ಆಯಿತಾ? ಹಾಂ. ನೆಕ್ಸ್ಟ್ ಎಷ್ಟಾಗುತ್ತೆ? ಅಗೇನ್ ಇಟ್ ಇಸ್ 35 ಎಕ್ಸೆಟ್ರಾ. ನೋಡಿ ಈ ಥರ ನೀವು ಎಷ್ಟು ಕಿಲೋಮೀಟರ್ಸ್ ಹೋಗ್ತೀರಾ ಅಷ್ಟು ಚಾರ್ಜು ನೀವು ಕೊಡಬೇಕಾಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ಯು ಹ್ಯಾವ್ ಟು ಪೇ ದ 20, 25, 30, 35. ಸೊ ಹಾಗಾದರೆ ವಾಟ್ ಇಸ್ ದ ಡಿಫರೆನ್ಸ್ ಹಿಯರ್? ಏನಿದೆ ಡಿಫರೆನ್ಸು? ವಾಟ್ ಇಸ್ ದ ಡಿಫರೆನ್ಸ್ ಹಿಯರ್? ಡಿಫರೆನ್ಸ್ ಇಸ್ 5. ಸೊ ನೋಡಿ ಡಿಫರೆನ್ಸ್ ಇಸ್ 5. ಸೊ +5 ಇದೆ. +5ನ ಆ್ಯಡ್ ಮಾಡ್ತಾ ಹೋದಾಗ ವಿಲ್ ಗೆಟ್ ಅ ನೆಕ್ಸ್ಟ್ ಟರ್ಮ್. ಸೊ ದಿಸ್ ಇಸ್ ವಾಟ್ ದ ಟರ್ಮ್ಸ್. ಇದು ದ ಡೆಫಿನೇಷನ್ಸ್ ಆಫ್ ದ AP ಆ್ಯಂಡ್ ದಿಸ್ ಆರ್ ದ ಎಕ್ಸಾಂಪಲ್. ಸೊ ಲೆಟ್ ಮಿ ಗಿವ್ ದ ಒನ್ ಮೋರ್ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ಕೊಡೋಣ. ಏನು ಎಕ್ಸಾಂಪಲು? ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಟೇಕಿಂಗ್ 100. ದ ಫಸ್ಟ್ ಟರ್ಮ್ ಇಸ್ 100. ಈಗ ಎಷ್ಟು ನಿಮ್ಮ ಹತ್ರ 100 ರೂಪೀಸ್ ಇರುತ್ತೆ ಅಂತ ಅಂದ್ಕೊಂಡು 100 ರೂಪೀಸ್. 100 ರೂಪೀಸಲ್ಲಿ ನೀವು ಒಂದು ಪೆನ್ ತೊಗೋತೀರಾ. ಪೆನ್ ಎಷ್ಟು ತೊಗೋತೀರಾ? ಒಂದು ಪೆನ್ ತೊಗೋತೀರಾ. ಅದ್ರ ಚಾರ್ಜ್ ಎಷ್ಟು? 10 ರೂಪೀಸ್ ಅಂತ ಅಂದ್ಕೊಂಡು. ಹಾಗಾದರೆ ನಿಮ್ಮ ಹತ್ರ ಎಷ್ಟು ಉಳ್ಕೊಂತಿಲ್ಲಿ? ಎಷ್ಟು ಉಳಿತು? 90 ಉಳ್ಕೊಂಡು. ನೆಕ್ಸ್ಟ್ ಟೈಮ್ 90 ರೂಪೀಸ್ ಉಳ್ಕೊಂಡು. ಈಗ ನೆಕ್ಸ್ಟ್ ಇನ್ನೊಂದು ಏನು ಮಾಡ್ತೀವಿ? ಒಂದು ನೋಟ್ಬುಕ್ ತೊಗೋತೀರಾ. ನೋಟ್ಬುಕ್ಕು 20 ರೂಪೀಸು. ರೂಪೀಸ್ ಎಷ್ಟು? 20. ಹಾಗಾದರೆ ಎಷ್ಟು ಉಳಿತಿಲ್ಲಿ? ಹಾಂ, ವೆರಿ ಗುಡ್. ದಟ್ ಇಸ್ 70 ಉಳಿತು. ಆಯಿತಾ? ನಿಮ್ಮ ಫ್ರೆಂಡ್ ಯಾರೋ ನಿಮ್ಗೆ ಅಮೌಂಟ್ ಕೇಳ್ತಾರೆ. ಅವ್ರಿಗೆ ಎಷ್ಟು ಕೊಡ್ತೀರಾ ಅಂತ ಹೇಳಿದ್ರೆ 50 ರೂಪೀಸ್ ಕೊಡ್ತೀರಾ. ಆಯಿತಾ? ಇನ್ನೆಷ್ಟು ಉಳಿತು ಇಲ್ಲಿಗ? 20 ಉಳಿತು. ಸ್ಟಾಪ್ ಮಾಡಿ. ಹಾಗಾದರೆ ಇಸ್ ಇಟ್ ಡಿಫ್ರೆನ್ಸ್ ಸೇಮ್? ಡಿಫ್ರೆನ್ಸ್ ಸೇಮ್ ಇದು
Is it the difference is same? No, it is difference is different. So hence it is not an AP. ಇದು difference ನಮಗೆ ಸೇಮ್ ಇಲ್ಲ. So 10 ಇದೆ and 20 ಇದೆ 50 ಇದೆ. Hence it is a different. Hence it is not an AP. ಇದು AP ಅಲ್ಲ. It is not an example of AP. It is an example of AP. Okay? So this is what the definition is. So what is the general form of an AP? General form of an AP. ಏನು ಬರುತ್ತೆ general form? The first term is always denoted by A. First term na A ಅಂತ denote ಮಾಡ್ತಾರೆ. And the second term ಯಾವುದು? A plus D. D. Very good. And the third term A plus 2D. And the fourth term A plus 3D. Etc. And the last term A plus n minus 1 into D. ಅದು A plus 4D, A plus 5D, A plus 6D between ಬರುತ್ತೆ ನೋಡಿ ಡಾಟೆಡ್ ಬರುತ್ತೆ ಆಯ್ತಾ. And the last term it is a plus n minus 1 into D. And the first term is denoted by A1 ಅಂತ ಡಿನೋಟ್ ಮಾಡ್ತೀವಿ. And this is known as A. ಆಯ್ತಾ. And how do you write the second term? Second term ಏನು ಬರೀತೀರಾ? A2. Second term ಏನು A plus 1D ಅಂತ ಬರುತ್ತೆ. We can write as 1A. So 1D. And how do you write the third term? Third term ಏನು ಬರೀತೀರಾ? A plus 2D. Very good. And how do you write the fourth term? Fourth term ಏನು ಬರೀತೀರಾ? A plus 3D. ಅಬ್ಸರ್ವ್ ಮಾಡಿ, ತುಂಬ ಸಿಂಪಲ್ ನೋಡಿ. ಇಲ್ಲಿ ನೋಡಿ, ಇಲ್ಲಿ 2 ಬಂದಾಗ ಇಲ್ಲಿ 1 ಬರುತ್ತಾ? The previous number of 2. If it is 3, we'll get 2. If it is 4, we are getting 3. Then how do you write the A fifth term? A plus 4D. Very good. And etc. ಇಲ್ಲಿ ಬರೀತೀನಿ. ಇಲ್ಲೊಂದು ಮಧ್ಯದಲ್ಲಿ ಒಂದು ಬರ್ತದೆ. How do you write the A 20 term? 20th term ಏನು ಬರೀತೀರಾ? Very good. A plus 19D. 20 ಇಲ್ಲ. 19. The previous number of 20 is 19. Correct? Next, ನೋಡಿ ಇದು etc. How do you write A 51 term? 51th term ಏನು ಬರೀತೀರಾ? A plus 50. The previous number is D. ಈಗ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. So there is a 1, 2, 3, 4, etc. Which is the last number? Last number ಯಾವುದು? Is it ನೋಡಿ, actually there are infinite numbers. ನಾನು ಇದು just finite numbers ಆಗಿರೋದ್ರಿಂದ, if it is finite numbers, let us take that last number is 8. I don't know which is the last number. Maybe it is a 10, maybe it is 20, maybe it is 100. ಗೊತ್ತಿಲ್ಲ. ಆ ಲಾಸ್ಟ್ ನಂಬರ್ ನಾನು ಈ just 100 ಅಂತ ತಗೋಣ. ನಿಮ್ಮ ಎಕ್ಸಾಂಪಲ್ಗೆ ನಿಮ್ಗೆ ಗೊತ್ತಾಗಲಿಲ್ಲ 100 ಅಂತ ತಗೊಂಡಿರ್ತೀನಿ. And what is the previous number? Previous number ಏನು ಬರುತ್ತೆ? Very good. ಅಲ್ಲ 100 ಅಂತ ಹೇಳಿದ್ರೆ previous number is 99. ಕರೆಕ್ಟಾ? ಬಟ್ ಇನ್ ದಿಸ್ ಕೇಸ್ ಏನ್ಗೆ previous number ಏನು? n minus 1. n minus ಹೆಂಗೆ ಬರುತ್ತದೋ 100ಗೆ -1 ಮಾಡಿದ್ರೆ 99 ಬರುತ್ತಲ್ವಾ? ಅದೇ ಥರ nಗೆ -1 ಮಾಡಿದ್ರೆ ಜಸ್ಟ್ ಪ್ರೀವಿಯಸ್ ನಂಬರ್ ಅಂತ ಹೇಳಿದ್ರೆ n -1 ಬರುತ್ತೆ. ಇದ್ರ ಪ್ರೀವಿಯಸ್ ನಂಬರ್ ಏನಾಗುತ್ತೆ? ಓಕೆ. And the previous number is n. The previous number is n minus 1. Then what is the previous number of n minus 1? n minus 2. n minus 2 ಅಂತ ಬರಬಹುದು. ಇದೇ ತರ ನೋಡಿ etc. Let me read the nth term. nth term ಬರ್ತೀನಿ. ಹಾಗಾದ್ರೆ nth term ಅಂದ್ರೆ the first term is always same. First term always same ಇದೆ. a ಬರುತ್ತೆ. And plus what is the previous number of n? What is the previous number of n? Very good. So that is a n minus 1 into d. So d and that. So then where a is the first term. ಯಾವುದು? ಫಸ್ಟ್ ಟರ್ಮ್. ಇದನ್ನ ಫಸ್ಟ್ ಟರ್ಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಡಿ ಅಂದ್ರೆ ಏನಾಗುತ್ತೆ? ಡಿ ಇಸ್ ಈಕ್ವಲ್ ಟು ಏನು? ಇದನ್ನ ಕಾಮನ್ ಡಿಫರೆನ್ಸ್ ಅಂತ ಹೇಳ್ತೀವಿ. ಕಾಮನ್ ಡಿಫರೆನ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಎ ಅಂದ್ರೆ ಏನಾಗುತ್ತೆ? ಎ ಎಲ್ ವಿ ಕ್ಯಾನ್ ಆಲ್ಸೋ ಡಿನೋಟೆಡ್ ಬೈ ಎಲ್. ಆಕ್ಚುಲಿ ಸಮ್ಟೈಮ್ ವಿ ಆರ್ ಡಿನೋಟಿಂಗ್ ದ ಎಲ್ ಅಂತ ಡಿನೋಟ್ ಮಾಡ್ತೀವಿ. ಅದು ಲಾಸ್ಟ್ ಟರ್ಮ್. ಇದನ್ನ ಲಾಸ್ಟ್ ಟರ್ಮ್ ಅಂತ ಹೇಳ್ತೀವಿ ಅಲ್ವಾ? ಸೊ ರೈಟ್ ದ ಫಸ್ಟ್ 4 terms. Write the first 4 terms of an AP. Write the first 4 terms of an AP. The first question. First question I know A is equal to that is 10 and D is equal to again it is 10. A is equal to 10 and D is equal to 10. ಇದನ್ನ ಏನು ಮಾಡ್ತೀರಾ? ಸೊ ದೇ ಆರ್ ಆಸ್ಕಿಂಗ್ ಟು ರೈಟ್ ಓನ್ಲಿ ದ ಫಸ್ಟ್ 4 terms. ಫಸ್ಟ್ 4 terms ಅಷ್ಟೇ ಬರೆಯಕ್ಕೆ ಹೇಳಿದ್ದಾರೆ. ಹೆಂಗೆ ಬರೀತೀರಾ? ಆಕ್ಚುಲಿ ಫಸ್ಟ್ 4 terms ಆಫ್ ಎನ್ AP. ಇದು ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ ನಾನು.
A is equal to A plus. Actually, first term I put it only. Actually, first let me write the first general form. What is the general form? A plus D, A plus 2D, and A plus 3D. Correct? First term, second term, third term, fourth term. When you are writing the form of AP, we have to write there is a infinite numbers. Infinite numbers it's a dot barely. So then what is the A value? A value is a 10. A value 10 and again, A ಗೆ common difference add ಮಾಡಿದ್ರೆ ಆಯ್ತು. When you are adding the first numbers, first numbers ಗೆ common difference add ಮಾಡಿದ್ರೆ you get a second term. ಹಾಗಾದ್ರೆ 10 plus 10, 10 plus 10 ಏನಾಯ್ತು? 20. ನೋಡಿ second term ಗೆ common difference add ಮಾಡಿದ್ರೆ ಆಯ್ತು because A plus D, if you add the plus D, exactly we get the 2 times of D. ಏನು ಬರುತ್ತೆ? 10 plus 2 times of, again it is 10. So D value is a 10, A value is a 10. ಬರ್ಕೋಬಹುದು. So again the 10 plus 3 times of again 10. So etc. Hence the 4 terms of an AP is 10. Now just ಇದು ಯಾವುದು ಬೇಡ ಸರ್ ಡೈರೆಕ್ಟ್ ಆಗಿ ಬರ್ತೀನಿ ಅನ್ನೋದಾದ್ರೆ 10 ಗೆ ಫಸ್ಟ್ ನಂಬರ್ ಗೆ if you add the common difference exactly where it is the second number. Second number ಗೆ common difference ನ add ಮಾಡಿದ್ರೆ exactly where it is the third number. ನೋಡಿ ಈಗ 2 into 10 20, 20 plus 10 exactly 30. Third number ಗೆ if you add the common difference exactly where it is what next number. So that is the those are the first 4 numbers. Otherwise we can also follow the general formula. We'll move on to the next question. Any doubts here? You ಬರಿಬೇಕಾದ್ರೆ ತುಂಬಾ ಜನ ಇದನ್ನ ಡಾಟ್ಸ್ ಬರ್ದಿರಲ್ಲ, ಬರಿಬೇಕಿಲ್ಲ, ಕಂಪಲ್ಸರಿ ಬರಿಬೇಕು because there are infinite numbers. Okay, so what is the next question here? So A is equal to -2, A is equal to -2 and D is equal to 10. D is equal to, let me write it is 0, so there is a 0. The same question, write the first 4 terms of an AP. So what are the first 4 terms? Now I will write direct answer. How do you write the direct answer? Write on the first terms. What is the first term? The first term they are giving is a -2. And add the first term to the common difference. Common difference can add one. End bರುತ್ತೆ -2 plus 0. -2 plus 0 again it is -2. And second number ಗೆ common difference ನ add ಮಾಡಿ. ಎಷ್ಟು ಬರುತ್ತೆ? Again it is -2. You just add the third term with common difference is a -2. So these are the first 4 terms of an AP. Same numbers. It is also the common difference is same. In question ಕೇಳಬಹುದು. Sir, is it a common difference is same? Yes. The common difference. It is a common difference. CD is also denoted with a common difference. The common difference is also maybe it is positive, maybe it is negative, and maybe it is ಮೂರಲ್ಲೂ denote ಮಾಡ್ತಾರೆ. Maybe it is positive, maybe it is negative, maybe it is zero. Okay. The remaining questions you just take the homework. 5 question. Already ನಮ್ಮ total ಮಕ್ಕಳು ಮಾಡಿದ್ದೀರಾ. So A is equal to 4, D is equal to -3. The fourth question, A is equal to -1, D is equal to 1/2. And the fifth question, A is equal to -1.25 and D is equal to -0.5. So write the first term and common difference. Common difference. So write the first term and common difference. Let us take the first question. What is the first question? 3, 1, -1 and -1. Okay. So there you know 3, 1, -3, -2. Is it in a sequence form? Exact on pattern idea? No, first check mada. If a common difference is same, then only it is AP. This difference ನೋಡ್ಕೋಬೇಕು first. Difference exact ಆಗಿ ಬಂದ್ರೆ then only it is AP. What is the difference between the two numbers? Yes, it is a -2. ಯಾಕೆಂದ್ರೆ there is a 3. 3 minus 2 exactly 1. So 1 minus 2 minus 1. -1 minus 2 minus 2. Yes, difference there. Hence it is a AP. ಇದನ್ನು AP ಅಂತ ಹೇಳ್ಬೋದು. But here they are asking, already it is an AP form. ಇದು AP form ಅಲ್ಲಿ ಇದೆ. But they are asking the first term and common difference. What is the first term here? Anyone? 3. So first term is 3.
And how do you find the common difference? Common difference ಯಾವ ತರ find ಮಾಡಿ ಕೇಳ್ಕೊಟ್ಟಿದ್ದೇನೆ ನಿಮಗೆ. Very good. A2 minus A1. Correct? What is the A2 here? A2 is to 1. So there is a minus, write down the minus, the difference between the two numbers, and 3. So the answer is minus 2. So common difference is 2. So common difference is 2. It is right. And also we can find the common difference. Common difference is find out. Otherwise, A3 minus A2. A3 minus A2. D is equal to A3. What is the A3 here? A1, A2, A3. There is a minus 1. There is a minus right on as it is. What is the A2? A2 is 1. So the common difference is what? Minus 1, minus 1. So minus 1, minus 1, it is minus 2. The same thing. Same value. But how to find out? So many ways. We'll move on to the next question. So there is a minus 5, minus 1, 3 and 7. What is the first term common difference? Any term? First term is minus 5. Yes, correct. So this is what the first term. How do you find the common difference? A2 minus A1. What is the A2? A2 is there. Minus 1. And there is a minus. One more minus in there. Minus I have. What is the A1? A1 is minus 5. Not bracket. When you are writing the negative number, minus to minus. Let me write the minus 1 as it is. Minus minus plus and it is 5. And minus 1 plus 5 it is 4 because we need to write the greater number symbol. So there is a plus and plus 4. So plus 4 is the answer. Hence the common difference is plus 4. That's it. First term is minus 5. Common difference is 4. Note pullega. Minus 5 plus 4 is minus 1. Minus 1 plus 4 plus 3. Plus 3 plus 4 is plus 7. That's it. And etc. In case it barnilla there is a infinite numbers. Infinite numbers. Sorry, it is a finite numbers. It's a dotted one. Dotted one is a infinite. Infinite. Third question. It is 1 by 3, 5 by 3, 9 by 3, 13 by 3. Okay, and etc. One question homework togolli ನೀವು. Fourth question is a homework. I'll do the third one. ನಾನು ಮಾಡ್ತೀನಿ. ನೀವು ಟ್ರೈ ಮಾಡ್ತೀರಿ. 0.6, 1.7, 2.8 and 3.9. Okay. So the third one common difference is 1 by 3 because the first number, the 1 by 3 is the first term is a common difference. Finish. Mugitu. And the common difference ಏನು ಬರುತ್ತೆ? How do you find the common difference? A2 minus A1. What is the A2? A2 is the second term. What is the second term? 5 by 3 and minus A1 in there 1 by 3. So what is the LCM here? If a denominator is same, simple. ನೀವು LCM ನ 3 ಇಂದ ಮಲ್ಟಿಪ್ಲೈ ಮಾಡ್ಕೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡಬಹುದು. That is a different method. If a denominator is same, you just write down the numerator as it is. 5 minus 1 ಅಂತ ಬರ್ಕೊಂಡು ಆಯ್ತು. So the answer is what? 4 by 3. Finish. So common difference is 4 by 3.